ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಶನಿವಾರ 28ನೇ ತಾರೀಕು ಡ್ಯೂಟಿ ಆನ್ ಮಾಡ್ಕೊಳ್ತಾ ಇದ್ದೀನಿ. ಟೈಮ್ 11 ಗಂಟೆ 11 ನೋಡವ. ಬೆಳಗ್ಗೆ ಏನು ಡ್ಯೂಟಿ ಇಲ್ಲ, ಬೆಳಗ್ಗೆ ಸುಮ್ಮನೆ ವೇಸ್ಟು. ಒಂದು 4 ರಿಂದ 5 ಅವರ್ ವೇಸ್ಟು. ಆನ್ಲೈನ್ ಇದು ಬಂದೆ, ಆಫ್ ಮಾಡ್ಕೊಂಡು ಬಂದೆ. ಅದಕ್ಕೆ ತಲೆ ಕೆಟ್ಟೋಯ್ತು, ಡ್ಯೂಟಿ ಕೊಡಲಿಲ್ಲ. ಅದಕ್ಕೆ ಇವಾಗ ನೋಡೋಣ ನೈಟು ಯಾವ ಥರ ಟೈಮ್ಟು ಹೋಗ್ತಾ ಇದ್ದೀನಿ. ಸೊ ನೋಡೋಣ ಗೈಸ್, ವಿಡಿಯೋ ಶುರು ಮಾಡೋಣ. ಯಾವ ಥರ ರನ್ನಿಂಗ್ ಆಗುತ್ತೆ ಏನೋ ಎತ್ತೆ ಇವತ್ತು ಶನಿವಾರ ನೈಟು ಅಂತ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. I am also CEO. ಸ್ನೇಹಿತರೆ, ಮೊದಲನೇ ಬುಕ್ಕಿಂಗ್ ಬಿದ್ದಿದೆ. ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪು. ಇಲ್ಲೇ ಓಯಾ ಅಂತ ಇದೆಯಲ್ಲ, ಪಬ್ಬು ಓಯಾನೋ ಯಾವುದೋ ಒಂದು. ಸೊ ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಡ್ರಾಪು. ನೋಡೋಣ ಬನ್ನಿ. 500 ಚಿಲ್ಲರೆ ಅಂತ ತೋರಿಸ್ತು, ತೊಗೊಂಡಿದ್ದೀನಿ. ಟೈಮ್ ಬಂದು 11:32. ಊಬರಿಂದ ಇಲ್ಲೇ ಕಾಣಿಸ್ತಿದ್ದೆಲ್ಲ ಪೆಟ್ರೋಲ್ ಬಂಕ್, ಇದು ಶೆಲ್ ಪೆಟ್ರೋಲ್ ಬಂಕು. ಇದು ಮುಂದ್ಗಡೆ ಅಲ್ಲಿ ಆಟೋ ಇದ್ದಿದ್ದೆಲ್ಲ ಅಲ್ಲೇ ಇರೋದು. ಮೆಸೇಜ್ ಆಗ್ತಾರೆ. ಆಯ್ತು, ಓಕೆ. ಒಂದು ಬಿಟ್ಟಲ್ಲೋ. ಸ್ನೇಹಿತರೆ, ಮೊದಲನೇದು ಡ್ರಾಪ್ ಆಯಿತು. ಸೊ ಲೊಕೇಶನ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಸಿಟಿ ಸ್ಟಾಪ್ ಹಾಕಿದ್ರು, ಆಯಿತಾ. ಕೊತ್ನೂರು ಅಂತ ಇದೆಯಲ್ಲ, ಜಯಪುರದಿಂದ ಮುಂದ್ಗಡೆ. ಸೊ ಅಲ್ಲಿಗೆ ಡ್ರಾಪ್ ಮಾಡಿ ಇನ್ನಿಬ್ಬರನ್ನ ಕರ್ಕೊಂಡ್ಬಂದು ಎಲೆಕ್ಟ್ರಾನಿಕ್ ಸಿಟಿ. ಸೊ 717 ರೂಪಾಯಿ ಕ್ಯಾಶ್ ಕಲೆಕ್ಷನ್ ತೊಗೊಂಡಿದ್ದೀನಿ. ಸೊ ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಇರಿ. ಟೈಮ್ ಬಂದ್ಬಿಟ್ಟು 1:08 ಗೈಸ್. ಹತ್ತತ್ರ 1.25 ಗಂಟೆ ಟೈಮ್, 1.25 ಗಂಟೆ ಟೈಮ್, ಇಲ್ಲ 1.25 ಗಂಟೆ ಟೈಮ್ ಆಗಿರಬೇಕು ಡ್ರಾಪ್ ಟೈಮಿಂಗ್ಸು, ಆಯಿತಾ. ಬರೀ 512 ರೂಪಾಯಿ ಕೊಟ್ಟೆ ಗೈಸ್. ಯಪ್ಪ, 40 ಕಿಲೋಮೀಟ್ರಿಗೆ 1 ಅವರ್ 23 ಮಿನಿಟ್ಸು, 1 ಅವರ್ 23 ನಿಮಿಷ ಆಗೈತೆ ಡ್ರಾಪ್ ಮಾಡೋಕ್ಕೆ. ಕೊಟ್ಟೆ ಅದು ಬಂದ್ಬಿಟ್ಟು 512 ರೂಪಾಯಿ ಕೊಟ್ಟು ನೋಡಿಲಿ. ಏನು ಮಾಡೋದು ಇಂಥವ್ನಿಗೆ? ಊಬರನ್ನು ಅದೇನು ಡ್ರೈವರ್ಗಳು ಪ್ರಾಣ ತಿನ್ನಕ್ಕೇ ಬಿಟ್ಟವನು, ಏನು ಕತೆನೋ ಗೊತ್ತಿಲ್ಲ. ಹಿಂಗಾಗ್ಬಿಟ್ರೆ ನಿಜವಾಗ್ಲೂ ತಿಗಲ ಉಲ್ಲೋಯ್ತದೆ. ಏನು ಮಾಡೋಕ್ಕಾಗಲ್ಲ, ಬಂದಾಯಿತು. ಅದು ನೈಟ್ ಡ್ಯೂಟಿ ಆನ್ ಮಾಡ್ಕೊಂಡಿರೋದ್ರಿಂದ ಏನು ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ ಅವನ್ನ. ಪ್ಯಾಸೆಂಜರ್ಗಳು ಗೈಸ್ ಒಬ್ಬೊಬ್ರು ಯಾವ್ಯಾವ ಗಾತ್ರ ಅವ್ರೆ ಅಂತ ಹೇಳಿದ್ರೆ, ಆಯ್ತಾ, 3 ಜನ ಬಂದಿದ್ರು. 3 ಜನದಲ್ಲಿ 2 ಹಿಂದೆ ಕೂತವ್ರೆ, ಒಬ್ಬ ನನ್ನ ಪಕ್ಕದಲ್ಲಿ, ಆಯ್ತಾ. 3 ಜನನು ಒಬ್ಬೊಬ್ರು ಇಲ್ಲ ಅಂತ ಹತ್ರ ಒಂದು 115ರಿಂದ 120 kg ಇರ್ಬೋದು ಗೈಸ್, ಆಯ್ತಾ. ಕುತ್ಕೊಂಡವ್ರೆ ಹಿಂದೆ. ಇಬ್ರು ಕುತ್ಕೊಂಡಿದ್ದಂಗೆ ಹಿಂದ್ಗಡೆ ಗಾಡಿ ದೋಸೆ ಮಾಡೈತೆ ಹಿಂದ್ಗಡೆಗೆ, ಆಯ್ತಾ. ಈ ಕಡೆ ಕೂತ ನನ್ನ ಪಕ್ಕದಲ್ಲಿ ಗಾಡಿ ಈ ಕಡೆ ಸೈಡ್ ವಾಲ್ ಐತೆ. ಅದತ್ರ ಲೆಕ್ಕ ಹಾಕೊಳ್ಳಿ, ಒಬ್ಬೊಬ್ರು 115-120 kg ಇಷ್ಟಾಗಲ್ಲ ಊರಾಗ್ಲ ಅವ್ರು. ನನ್ನ ಪಕ್ಕ ಕೂತಿದ್ದವ ಅಂತ ಕಾಲು ಇಕ್ತಾವನೆ, ನನ್ ಗೇರೆ ಹಾಕಕ್ಕಾಯ್ತಿಲ್ಲ. ಕಾಲು ಊರಾಗ್ಲ ಅಗಲ್ಸ್ಕೊಂಡ್ ಕೂತ್ಕೊಂಡ್ಬಿಟ್ಟವನೆ. ಅವ್ನ ಕಾಲು ಇಷ್ಟು ದಪ್ಪ ಅವೆ. ಚಿಕ್ಕ ಬುಕ್ಕಿಂಗ್ ಕೊಡ್ತಾವನೆ, ಏನ್ ಮಾಡೋದು, ಹೋಗಲ್ಲ ಗೈಸ್. ಟೈರು ಹಂಗೂ ನಿಜವಾಗ್ಲೂ ನನಗೆ ಟೈರ್ ಪಕ್ಕ ಏರ್ ಕಡಿಮೆ ಆಗೈತೆ. ಇಳಿದ್ಬಿಟ್ಟು ನೋಡ್ದೆ ಇವಾಗ ಡ್ರಾಪ್ ಮಾಡ್ಬಿಟ್ಟು. ಏರ್ ಕಡಿಮೆ ಆಗಿರ್ತದೆ, ಪಕ್ಕ ಆಗಿರ್ತದೆ. ಕಣ್ಣು ಕಾಣಲ್ಲ, ಅಷ್ಟು ಗೊತ್ತಾಗಲ್ಲ. ಏರ್ ಕಡಿಮೆ ಪಕ್ಕ ಆಗಿರ್ತದೆ. ಆ ಸೈಜ್ ಅವ್ರೆ ಅಂತಂದ್ರೆ ನಿಜವಾಗ್ಲೂ ಏನ್ ನಂಬ್ಕೊಂಡ್ ಬರ್ತಾರೋ ಏನ್ ಕತೆನೂ ಗೊತ್ತೆ. ಸಡನ್ ಬುಕ್ ಮಾಡಿರೋದು. ಇಂಥವರೆಲ್ಲ ಎಕ್ಸೆಲ್ ಗಾಡಿಗಳು ಅಥವಾ ಈ ಒಂದು XUV ಗಾಡಿಗಳು ಇರ್ತವೆ ಗೊತ್ತಾ, ಬ್ಲೂ ಸ್ಮಾರ್ಟ್. ಸೊ ಆ ಥರ ಗಾಡಿ ನೋಡ್ಕೊಂಡ್ಬಿಡ್ಬೇಕು ಇವ್ರುಗಳೆಲ್ಲ.
ಸೊ ನಮ್ದು ಯಾವ ಗ್ಯಾರಂಟಿ ಮೇಲೆ ETS ಈ ಒಂದು ನಮ್ಮ ಶಿಫ್ಟ್ ಗಾಡಿಗಳನ್ನೆಲ್ಲ ಬುಕ್ ಮಾಡ್ಕೋತಾರೆ ಇವರು. ಅಪ್ಪ ದೇವ್ರೆ, ಇದೇನ್ ತಿಂತಾರೆ ಹೊಟ್ಟೆಗೆ, ಏನ್ ಕಲ್ತೆ ನಂಗೆ ಗೊತ್ತಿಲ್ಲ ಇವ್ರುಗಳು. ಸ್ನೇಹಿತರೆ, ಏರ್ಪೋರ್ಟ್ 2ನೇದು ಡ್ರಾಪ್ ಮಾಡಿದೆ ಟರ್ಮಿನಲ್ 1 ಊಬರಿಂದ. ಹತ್ತತ್ರ 1.5 ಗಂಟೆ ಟೈಮ್ ಆಯ್ತಾ ಗೈಸ್. ಇದರಲ್ಲಿ ಊಬರಲ್ಲಿ ಯಾವ ತರ ಆಗ್ತಿದೆ ಅಂತ ಹೇಳಿದ್ರೆ, ಈ ಸ್ಟಾಪ್ಗಳು ಹಾಕಿರ್ತಾರೆ ಗೊತ್ತಾ, ಅದನ್ನ ಮಾತ್ರ ಎತ್ಕೊಳಕ್ ಹೋಗ್ಬೋದು, ತುಂಬಾನೇ ಕಡಿಮೆ ಕೊಡ್ತಾರೆ ಅಮೌಂಟ್ ಅಂತಾನೆ ಹೇಳ್ಬೋದು ಆಯ್ತಾ. ಇದು ಬಂದ್ಬಿಟ್ಟು 61 ಕಿಲೋಮೀಟರ್ ಡ್ರಾಪ್, ಅಮೌಂಟ್ 775 ರೂಪಾಯಿ ಕೊಟ್ಟಾನ ಅಷ್ಟೇ ನೋಡಿ. ಅದು ಹೆಂಗ್ ಕೊಡ್ತಾವನೆ ಅಂತಾನು ಗೊತ್ತಿಲ್ಲ. ಈಗ ಸಿಟಿಯಿಂದ ಏರ್ಪೋರ್ಟ್ ಬಂದ್ರು ಕಡಿಮೆ ಕೊಡ್ತಾನೆ, ಏರ್ಪೋರ್ಟ್ ಇಂದ ಸಿಟಿಗೆ ಹೋದ್ರು ಕಡಿಮೆ ಕೊಡ್ತಾನೆ. ಏನ್ ಮಾಡ್ಬೇಕು ಅಂತ ಅಂತಿದ ನೋಡಿ ಇವನು. ಆಯ್ತಾ, ಟೈಮ್ ಬಂದ್ಬಿಟ್ಟು ಹತ್ತತ್ರ 3 ಗಂಟೆ ಆಗೋಯ್ತು ಆಗ್ಲೇ. 11 ಗಂಟೆಗೆ ಆನ್ ಮಾಡ್ಕೊಂಡವನು. 2 ಟ್ರಿಪ್ ಆಗೈತೆ. 2 ಟ್ರಿಪ್ಗೆ ಹತ್ತತ್ರ ಇಲ್ಲಿ ತನಕ ಅರ್ನಿಂಗ್ಸ್ ಬಂದು 1200 ಚಿಲ್ಲರೆ ಆಗಿರ್ಬೇಕು ಅಷ್ಟೇ. 1288 ರೂಪಾಯಿ ಅರ್ನಿಂಗ್ ಆಗೈತಿ ಇಲ್ಲಿವರೆಗೂ ಊಬರಲ್ಲಿ. ಹಾಳಾದ ಓಲಾ ಮಾಡೋಣ ಅಂತಂದ್ರೆ ಓಲಾದವನು ಬುಕ್ಕಿಂಗ್ ಕೊಡ್ತಿಲ್ಲ. ಏನ್ ಮಾಡೋದು, ಬೆಳಗ್ಗೆ ಹೊತ್ತು ಮಾಡ್ಕೊಳ್ಳೋದ ಅಂತಂದ್ರೆ ಬೆಳಗ್ಗೆ ಹೊತ್ತು ಬಂದ್ರೆ ಯಾವ್ದ್ರಲ್ಲೂ ಬುಕ್ಕಿಂಗ್ ಕೊಡಲ್ಲ. ಈ ತರ ಆಗ್ಬಿಟ್ರೆ ಹೆಂಗ್ ಮಾಡೋದು ಹೇಳಿ. ಅದರಲ್ಲೂ ಇವಾಗಲೇ ಜಾಸ್ತಿ ಬುಕ್ಕಿಂಗ್ ಕೊಡ್ಬೇಕು. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ವೀಕೆಂಡು ಪ್ಲಸ್ ಕ್ರಿಸ್ಮಸ್ ಮುಗ್ದಿದೆ ಇವಾಗ, ಇನ್ನೊಂದು ಹೊಸ ವರ್ಷ ಬೇರೆ, ನ್ಯೂ ಇಯರ್. ಸೊ ಈ ಟೈಮಲ್ಲೇ ಜಾಸ್ತಿ ಬುಕ್ಕಿಂಗ್ಸ್ ಕೊಡ್ಬೇಕು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ. ಬಟ್ ಅದೇನ್ ಜನನೇ ಬುಕ್ ಮಾಡ್ತಿಲ್ವಾ ಅಥವಾ ಇವನೇ ನಮ್ಗೆ ಕೊಡ್ತಿಲ್ವ ಬುಕ್ಕಿಂಗ್ಸ್, ನಂಗಂತೂ ಗೊತ್ತಿಲ್ಲ. ರೇಟಿಂಗ್ಸ್ ಎಲ್ಲಾನು ಕೂಡ ಚೆನ್ನಾಗಿದೆ ಅಂತೂ. ಓಲಾದಲ್ಲೂ ಚೆನ್ನಾಗೈತೆ, ಊಬರಲ್ಲೂ ರೇಟಿಂಗ್ಸ್ ಚೆನ್ನಾಗೈತೆ. ಕ್ಯಾನ್ಸಲೇಷನ್ ಎಲ್ಲ ಕ್ಯಾನ್ಸಲೇಷನ್ದು ರೇಟಿಂಗ್ಸ್ ಎಲ್ಲ ಕೂಡ ಎಲ್ಲ ಚೆನ್ನಾಗೈತೆ. ಬಟ್ ಬುಕ್ಕಿಂಗ್ಸ್ ಬರ್ತಿಲ್ಲ. ನೈಟ್ ಹೊತ್ತು ಬಂದ್ರೆ ಈ ಹಣೆ ಬರ, ಏನ್ ಮಾಡೋದು ಹೇಳಿ. ನೋಡೋಣ ಬನ್ನಿ ಗೈಸ್. ಸ್ನೇಹಿತರೆ, 3ನೇದು ಡ್ರಾಪು ಏರ್ಪೋರ್ಟು. ಇದು ಬಂದ್ಬಿಟ್ಟು ಪ್ರೀಮಿಯರು ಆಯ್ತಾ. ಮನೆಗೆ ಹೋಗೋದ ಅಂತ ಹೋಗ್ತಿದ್ದೆ, ಸೊ ಹಂಗೆ ಕೊಟ್ಟ, ಇನ್ನೇ ಮಾಡೋದು ಅಂತ ಬಂದೆ. ಸೊ ನಿಮಗೆ ಸ್ಕ್ರೀನಲ್ಲಿ ಹಾಕ್ತೀನಿ. ಕ್ಯಾಶ್ ಕಲೆಕ್ಷನ್ ಬಂದು 555 ರೂಪಾಯಿ ತೋರಿಸ್ತು, ತೊಗೊಂಡಿದ್ದೀನಿ. ನನಗೊಂದು 450 ರೂಪಾಯಿ ಕೊಡ್ಬೋದು, 22 ಕಿಲೋಮೀಟರ್ ಡ್ರಾಪು. ಈಗ ಯಾವ್ದು ಇನ್ನೊಂದು ಯಾವುದೋ ತೊಗೊಂಡ್ಬಿಟ್ಟೈತೆ. ₹450 ಕೊಟ್ಟ ನನಗೆ ಗೈಸ್. 2 ಕಿಲೋಮೀಟರ್ಗೆ ಪ್ರೀಮಿಯರ್ ಬುಕ್ಕಿಂಗ್ ಇದು ಆಯ್ತಾ.